ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿರಾಜ್ ಖಾನಾವಳಿ ಸಾಲಹಳ್ಳಿ. ಇವತ್ತು ನಾನು ನಿಮಗೆ ನಮ್ಮ ಹೋಟೆಲ್ನ ವಿಶೇಷ ನಾವು ಮಸಾಲೆ ಮಾಡೋ ವಿಧಾನವನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ, ಪ್ಲೀಸ್ ನಮ್ಮ ಚಾನಲ್ನ ವಿರಾಜ್ ಖಾನಾವಳಿ ಸಾಲಹಳ್ಳಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲು ಒಂದಿಷ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೊಂಚೂರು ಎಣ್ಣೆ ಹಾಕ್ಕೊಬೇಕು. ಮೊದಲೊಂಚೂರು ಎಣ್ಣೆ ಹಾಕಿದ್ದೀನಿ, ಇವಾಗ ಸ್ವಲ್ಪ ಹಾಕಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಳ್ಳೆ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆಗಲಿ. ಈ ಕಡೆ ಮಸಾಲೆ ಏನೇನು ಹಾಕ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ನೋಡಿ ಫ್ರೆಂಡ್ಸ್, ಎಲ್ಲ ಡ್ರೈ ಮಸಾಲೆಗಳು ಹವೀಸ್ ತೊಗೊಂಡಿದ್ದೀನಿ. ಹವೀಸು ಅಂದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಕಡಿಮೆ. ಧನಿಯಾ ಕಾಳು ಅಂತೀವಿ, ಹವೀಸು. ಇದು ಶಾಹಿ ಜೀರಿಗೆ ಸ್ವಲ್ಪ. ಇದು ರಾಮಪತ್ರೆ ಇಷ್ಟು ಸಾಕು. ಚಕ್ಕೆ 2 ತುಂಡು ಚಕ್ಕೆ, 2-3 ತುಂಡು. ಇದು ಮೆಣಸುಕಾಳು, ಕರಿ ಕಾಳು ಅಂತೀವಲ್ಲ ಅದು. ಲವಂಗ, ಎಲ್ಲ. ಇದು ಚಕ್ರ ಮಗ್ಗಿ ಅಂತೀವಲ್ವ, ಇದು ಚಕ್ರ ಮಗ್ಗಿ. ಓಕೆ, ಇನ್ನೊಂದು 2-3 ಐಟಮ್ ಬರುತ್ತೆ. ಅದೊಂದು ಸ್ವಲ್ಪ ಖಾಲಿ ಆಗಿರೋದ್ರಿಂದ ಅದನ್ನು ಇನ್ನೊಂದು ಟೈಮ್ ಮತ್ತೆ ವಿಡಿಯೋ ಮಾಡಿದಾಗ, ಅಂದರೆ ಏಲಕ್ಕಿ, ಕಾಡು ಏಲಕ್ಕಿ, ಇನ್ನು ಕಲ್ಲುವು, ಅದು ಒಂದು ಸ್ವಲ್ಪ ಬರುತ್ತೆ. ಅದೊಂದು ಸ್ವಲ್ಪ ನನ್ನ ಹತ್ರ ಇವಾಗ ಮುಗ್ದಿರೋದ್ರಿಂದ ಇದು ಮಾತ್ರ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದೆ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿರೋ ಈರುಳ್ಳಿಗೆ ಇದೆಲ್ಲ ಮಸಾಲೆನೂ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಇದೆರಡೂ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಅದೆಲ್ಲನೂ ನೀಟಾಗಿ ಹುರ್ಕೊಳ್ಳೋಣ. ಸ್ವಲ್ಪ ನೀಟಾಗಿ ಫ್ರೈ ಆಗೋ ಥರ ಇದನ್ನು ಹುರ್ಕೊಳ್ತೀನಿ ಇವಾಗ. ಇದೆಲ್ಲ ಹುರಿದಿಟ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟಿದ್ದೆ. ಇದನ್ನು ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ತೀನಿ. ಇದರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ, ಒಂದು ಹತ್ತೆಲೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಒಂದೂವರೆಷ್ಟು ಟೊಮೆಟೊ, ಇದೆಲ್ಲನೂ ಒಟ್ಟಿಗೆ ಇವಾಗ ಗ್ರೈಂಡ್ ಮಾಡ್ಕೊ. ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೇರಿಸ್ಕೊತೀನಿ. ಪುದೀನ ಸೇರಿಸ್ಕೊಂಡು ಇವಾಗ ಗ್ರೈಂಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಗ್ರೈಂಡ್ ಮಾಡಿದ್ದೀನಿ ಅಂತ. ಈ ಥರ ಫುಲ್ ಸ್ಮೂತಾಗಿ ನೈಸಾಗಿ ಆಡಿಸ್ಕೊತೀನಿ. ಸ್ವಲ್ಪ ಮಸಾಲೆ ಗಟ್ಟಿ ಪದಾರ್ಥಗಳೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಫುಲ್ಲು ಗ್ರೈಂಡ್ ಮಾಡಿಕೊಂಡು ಈ ಥರ ಬರಬೇಕಿದು.
ನೋಡಿ ಫ್ರೆಂಡ್ಸ್, ಇದು ಮಸಾಲೆನೇ ಮೇನ್ ನಮ್ಮ ಹೋಟೆಲ್ ಸ್ಪೆಷಲ್ ಅಂತ ಹೇಳ್ತೀನಿ. ಇದನ್ನು ನಾವು ಗ್ರೇವಿ ಮಾಡ್ತೀವಿ ಇದರಿಂದನೇ ಶೇರ್ವಾ ಗ್ರೇವಿ. ಆಮೇಲೆ ಚಿಕನ್ ಡ್ರೈಗೂ ಇದೇ ಮಸಾಲೆನೇ ಯೂಸ್ ಮಾಡೋದು. ಆಮೇಲೆ ಮಟನ್ ಕೂಡ ಇದರಿಂದನೇ ಮಟನ್ ಮಸಾಲ, ಮಟನ್ ಡ್ರೈ ಅದನ್ನು ಮಾಡ್ತೀವಿ. ಆಮೇಲೆ ಇದರಿಂದ ನಾನು ಗ್ರೇವಿನ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇದೇ ಥರ ಮಸಾಲ ಪ್ರಿಪ್ರೇಷನ್ ಯಾವ ಥರ ಮಾಡೋದು ಅಂತ ನೋಡಿದ್ರಲ್ಲ, ಹಾಗೆ ನಮ್ಮ ವಿರಾಜ್ ಖಾನಾವಳಿ ಸಾಲಲ್ಲಿ ಯೂಟ್ಯೂಬ್ ಚಾನಲನ್ನು ಹೈಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.